ಕೇಸರಿ ಮನೆಯಲ್ಲೀಗ ಕುಚಿಕ್ಕು ದೋಸ್ತಿಗಳ ದಂಗಲ್ ದಗದಗಿಸ್ತಾ ಇದೆ. ಇದೀಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಮುಲು ಅವರನ್ನು ಸೈಲೆಂಟ್ ಮಾಡಿದೆ. ಆದರೆ ಸ್ನೇಹದ ಮಧ್ಯೆ ಎದ್ದಿರೋ ಜ್ವಾಲೆ ಮನೆಯ ಬಾಗಿಲನ್ನೇ ಸುಡ್ತಾ ಇದೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದು ಕಾಲದ ಗಣಿನಾಡಿನ ಆಪ್ತಮಿತ್ರರು. ಸ್ನೇಹಿತರು ಇದ್ರೆ ಹೀಗಿರ್ಬೇಕು ಅನ್ನೋ ಹಾಗಿದ್ದ ಕುಚುಕುಗಳು. ಆದ್ರೀಗ ಇಬ್ಬರ ಮಧ್ಯೆ ರಾಜಕೀಯದ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿದ್ದಾರೆ. ಒಂದು ಕಾಲದ ಮಿತ್ರರು ಇದೀಗ ದುಶ್ಮನ್ಗಳಾಗಿದ್ದಾರೆ. ಅಂದಿನ ಆಪ್ತಮಿತ್ರರು, ಇಂದಿನ ದುಶ್ಮನ್ಗಳು. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಖತಂ. ಏಟಿಗೆ ಎದಿರೇಟು, ಮಾತಿಗೆ ಮಾತು, ಆರೋಪಕ್ಕೆ ಪ್ರತ್ಯಾರೋಪ. ಎಸ್, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಬಳ್ಳಾರಿಯಲ್ಲಿರೋ ಮನೆಗೂ ಕಾಲಿಟ್ಟಿದೆ. ಇಲ್ಲಿನ ಅಹಂಭಾವಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅಕ್ಕಪಕ್ಕವೇ ಮನೆ ಕಟ್ಟಿಸಿಕೊಂಡಿದ್ರು. ಆದ್ರೀಗ ಮನೆ ಮಧ್ಯೆ ಗೋಡೆ ಎದ್ದಿದೆ. ಜನಾರ್ದನ್ ರೆಡ್ಡಿ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧ ಕಟ್ ಮಾಡಲು ಶ್ರೀರಾಮುಲು ಮುಂದಾಗಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಲು ಇದ್ದ ವಿಶೇಷ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ. 100 ಕೋಟಿ ಖರ್ಚು ಮಾಡಿ ಇಬ್ಬರು ಮನೆ ಕಟ್ಟಿಸಿದ್ರು. ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತ ಮನೆ ಮಧ್ಯೆ ವಿಶೇಷ ಬಾಗಿಲು ಒಂದನ್ನ ಶ್ರೀರಾಮುಲು ಮಾಡಿಸಿದ್ರು. ಇದೇ ವಿಶೇಷವಾದ ಬಾಗಿಲಲ್ಲಿ ರೆಡ್ಡಿ ಮನೆಗೆ ಹೋಗ್ತಿದ್ರು. ಆದ್ರೀಗ ಈ ಬಾಗಿಲಿಗೆ ಗೋಡೆ ಬಿದ್ದಿದೆ. ಇಬ್ಬರ ನಡುವೆ ಬಿರುಕು ಬಹಿರಂಗವಾಗ್ತಿದ್ದಂತೆ ವಿಶೇಷ ಬಾಗಿಲನ್ನ ಶ್ರೀರಾಮುಲು ಬಂದ್ ಮಾಡಿಸಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರ ದೋಸ್ತಿ ಪರ್ಮನೆಂಟ್ ಆಗಿ ಖತಮ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೇಸರಿ ಮನೆಯಲ್ಲೀಗ ಕುಚಿಕ್ಕು ದೋಸ್ತಿಗಳ ದಂಗಲ್ ದಗದಗಿಸ್ತಾ ಇದೆ. ಇದೀಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಮುಲು ಅವರನ್ನು ಸೈಲೆಂಟ್ ಮಾಡಿದೆ. ಆದರೆ ಸ್ನೇಹದ ಮಧ್ಯೆ ಎದ್ದಿರೋ ಜ್ವಾಲೆ ಮನೆಯ ಬಾಗಿಲನ್ನೇ ಸುಡ್ತಾ ಇದೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದು ಕಾಲದ ಗಣಿನಾಡಿನ ಆಪ್ತಮಿತ್ರರು. ಸ್ನೇಹಿತರು ಇದ್ರೆ ಹೀಗಿರ್ಬೇಕು ಅನ್ನೋ ಹಾಗಿದ್ದ ಕುಚುಕುಗಳು. ಆದ್ರೀಗ ಇಬ್ಬರ ಮಧ್ಯೆ ರಾಜಕೀಯದ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿದ್ದಾರೆ. ಒಂದು ಕಾಲದ ಮಿತ್ರರು ಇದೀಗ ದುಶ್ಮನ್ಗಳಾಗಿದ್ದಾರೆ. ಅಂದಿನ ಆಪ್ತಮಿತ್ರರು, ಇಂದಿನ ದುಶ್ಮನ್ಗಳು. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಖತಂ. ಏಟಿಗೆ ಎದಿರೇಟು, ಮಾತಿಗೆ ಮಾತು, ಆರೋಪಕ್ಕೆ ಪ್ರತ್ಯಾರೋಪ. ಎಸ್, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಬಳ್ಳಾರಿಯಲ್ಲಿರೋ ಮನೆಗೂ ಕಾಲಿಟ್ಟಿದೆ. ಇಲ್ಲಿನ ಅಹಂಭಾವಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅಕ್ಕಪಕ್ಕವೇ ಮನೆ ಕಟ್ಟಿಸಿಕೊಂಡಿದ್ರು. ಆದ್ರೀಗ ಮನೆ ಮಧ್ಯೆ ಗೋಡೆ ಎದ್ದಿದೆ. ಜನಾರ್ದನ್ ರೆಡ್ಡಿ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧ ಕಟ್ ಮಾಡಲು ಶ್ರೀರಾಮುಲು ಮುಂದಾಗಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಲು ಇದ್ದ ವಿಶೇಷ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ. 100 ಕೋಟಿ ಖರ್ಚು ಮಾಡಿ ಇಬ್ಬರು ಮನೆ ಕಟ್ಟಿಸಿದ್ರು. ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತ ಮನೆ ಮಧ್ಯೆ ವಿಶೇಷ ಬಾಗಿಲು ಒಂದನ್ನ ಶ್ರೀರಾಮುಲು ಮಾಡಿಸಿದ್ರು. ಇದೇ ವಿಶೇಷವಾದ ಬಾಗಿಲಲ್ಲಿ ರೆಡ್ಡಿ ಮನೆಗೆ ಹೋಗ್ತಿದ್ರು. ಆದ್ರೀಗ ಈ ಬಾಗಿಲಿಗೆ ಗೋಡೆ ಬಿದ್ದಿದೆ. ಇಬ್ಬರ ನಡುವೆ ಬಿರುಕು ಬಹಿರಂಗವಾಗ್ತಿದ್ದಂತೆ ವಿಶೇಷ ಬಾಗಿಲನ್ನ ಶ್ರೀರಾಮುಲು ಬಂದ್ ಮಾಡಿಸಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರ ದೋಸ್ತಿ ಪರ್ಮನೆಂಟ್ ಆಗಿ ಖತಮ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಕೇಸರಿ ಮನೆಯಲ್ಲೀಗ ಕುಚಿಕು ದೋಸ್ತಿಗಳ ದಂಗಲ್ ದಗದಗಿಸ್ತಾ ಇದೆ. ಇದೀಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಮುಲು ಅವರನ್ನು ಸೈಲೆಂಟ್ ಮಾಡಿದೆ. ಆದರೆ ಸ್ನೇಹದ ಮಧ್ಯೆ ಎದ್ದಿರೋ ಜ್ವಾಲೆ ಮನೆಯ ಬಾಗಿಲನ್ನೇ ಸುಡ್ತಾ ಇದೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದು ಕಾಲದ ಗಣಿನಾಡಿನ ಆಪ್ತಮಿತ್ರರು, ಸ್ನೇಹಿತರು ಇದ್ರೆ ಹೀಗಿರ್ಬೇಕು ಅನ್ನೋ ಹಾಗಿದ್ದ ಕುಚುಕುಗಳು. ಆದ್ರೀಗ ಇಬ್ಬರ ಮಧ್ಯೆ ರಾಜಕೀಯದ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿದ್ದಾರೆ. ಒಂದು ಕಾಲದ ಮಿತ್ರರು ಇದೀಗ ದುಶ್ಮನ್ಗಳಾಗಿದ್ದಾರೆ. ಅಂದಿನ ಆಪ್ತ ಮಿತ್ರರು, ಇಂದಿನ ದುಶ್ಮನ್ಗಳು. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಖತಮ್. ಏಟಿಗೆ ಎದಿರೇಟು, ಮಾತಿಗೆ ಮಾತು, ಆರೋಪಕ್ಕೆ ಪ್ರತ್ಯಾರೋಪ. ಎಸ್, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಬಳ್ಳಾರಿಯಲ್ಲಿರೋ ಮನೆಗೂ ಕಾಲಿಟ್ಟಿದೆ. ಇಲ್ಲಿನ ಅಹಂಭಾವಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅಕ್ಕಪಕ್ಕವೇ ಮನೆ ಕಟ್ಟಿಸಿಕೊಂಡಿದ್ರು. ಆದ್ರೀಗ ಮನೆ ಮಧ್ಯೆ ಗೋಡೆ ಎದ್ದಿದೆ. ಜನಾರ್ದನ್ ರೆಡ್ಡಿ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧ ಕಟ್ ಮಾಡಲು ಶ್ರೀರಾಮುಲು ಮುಂದಾಗಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಲು ಇದ್ದ ವಿಶೇಷ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ. 100 ಕೋಟಿ ಖರ್ಚು ಮಾಡಿ ಇಬ್ಬರು ಮನೆ ಕಟ್ಟಿಸಿದ್ರು. ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತ ಮನೆ ಮಧ್ಯೆ ವಿಶೇಷ ಬಾಗಿಲು ಒಂದನ್ನ ಶ್ರೀರಾಮುಲು ಮಾಡಿಸಿದ್ರು. ಇದೇ ವಿಶೇಷವಾದ ಬಾಗಿಲಲ್ಲಿ ರೆಡ್ಡಿ ಮನೆಗೆ ಹೋಗ್ತಿದ್ರು. ಆದ್ರೀಗ ಈ ಬಾಗಿಲಿಗೆ ಗೋಡೆ ಬಿದ್ದಿದೆ. ಇಬ್ಬರ ನಡುವೆ ಬಿರುಕು ಬಹಿರಂಗವಾಗ್ತಿದ್ದಂತೆ ವಿಶೇಷ ಬಾಗಿಲನ್ನ ಶ್ರೀರಾಮುಲು ಬಂದ್ ಮಾಡಿಸಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರ ದೋಸ್ತಿ ಪರ್ಮನೆಂಟ್ ಆಗಿ ಖತಮ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೇಸರಿ ಮನೆಯಲ್ಲೀಗ ಕುಚಿಕು ದೋಸ್ತಿಗಳ ದಂಗಲ್ ದಗದಗಿಸ್ತಾ ಇದೆ. ಇದೀಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಮುಲು ಅವರನ್ನು ಸೈಲೆಂಟ್ ಮಾಡಿದೆ. ಆದರೆ ಸ್ನೇಹದ ಮಧ್ಯೆ ಎದ್ದಿರೋ ಜ್ವಾಲೆ ಮನೆಯ ಬಾಗಿಲನ್ನೇ ಸುಡ್ತಾ ಇದೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದು ಕಾಲದ ಗಣಿನಾಡಿನ ಆಪ್ತಮಿತ್ರರು, ಸ್ನೇಹಿತರು ಇದ್ರೆ ಹೀಗಿರ್ಬೇಕು ಅನ್ನೋ ಹಾಗಿದ್ದ ಕುಚುಕುಗಳು. ಆದ್ರೀಗ ಇಬ್ಬರ ಮಧ್ಯೆ ರಾಜಕೀಯದ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿದ್ದಾರೆ. ಒಂದು ಕಾಲದ ಮಿತ್ರರು ಇದೀಗ ದುಶ್ಮನ್ಗಳಾಗಿದ್ದಾರೆ. ಅಂದಿನ ಆಪ್ತ ಮಿತ್ರರು, ಇಂದಿನ ದುಶ್ಮನ್ಗಳು. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಖತಮ್. ಏಟಿಗೆ ಎದಿರೇಟು, ಮಾತಿಗೆ ಮಾತು, ಆರೋಪಕ್ಕೆ ಪ್ರತ್ಯಾರೋಪ. ಎಸ್, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಬಳ್ಳಾರಿಯಲ್ಲಿರೋ ಮನೆಗೂ ಕಾಲಿಟ್ಟಿದೆ. ಇಲ್ಲಿನ ಅಹಂಭಾವಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅಕ್ಕಪಕ್ಕವೇ ಮನೆ ಕಟ್ಟಿಸಿಕೊಂಡಿದ್ರು. ಆದ್ರೀಗ ಮನೆ ಮಧ್ಯೆ ಗೋಡೆ ಎದ್ದಿದೆ. ಜನಾರ್ದನ್ ರೆಡ್ಡಿ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧ ಕಟ್ ಮಾಡಲು ಶ್ರೀರಾಮುಲು ಮುಂದಾಗಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಲು ಇದ್ದ ವಿಶೇಷ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ. 100 ಕೋಟಿ ಖರ್ಚು ಮಾಡಿ ಇಬ್ಬರು ಮನೆ ಕಟ್ಟಿಸಿದ್ರು. ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತ ಮನೆ ಮಧ್ಯೆ ವಿಶೇಷ ಬಾಗಿಲು ಒಂದನ್ನ ಶ್ರೀರಾಮುಲು ಮಾಡಿಸಿದ್ರು. ಇದೇ ವಿಶೇಷವಾದ ಬಾಗಿಲಲ್ಲಿ ರೆಡ್ಡಿ ಮನೆಗೆ ಹೋಗ್ತಿದ್ರು. ಆದ್ರೀಗ ಈ ಬಾಗಿಲಿಗೆ ಗೋಡೆ ಬಿದ್ದಿದೆ. ಇಬ್ಬರ ನಡುವೆ ಬಿರುಕು ಬಹಿರಂಗವಾಗ್ತಿದ್ದಂತೆ ವಿಶೇಷ ಬಾಗಿಲನ್ನ ಶ್ರೀರಾಮುಲು ಬಂದ್ ಮಾಡಿಸಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರ ದೋಸ್ತಿ ಪರ್ಮನೆಂಟ್ ಆಗಿ ಖತಮ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.